ಮಂಡ್ಯ ಭಾಗದ ಜನರಲ್ಲಿ ಬಹಳ ಆತಂಕದ ಹೋರಾಟ ಪ್ರಾರಂಭವಾಗ್ತಿತ್ತು. ಕಾವೇರಿ ನದಿ ನೀರಿನ ಸಂದರ್ಭಕ್ಕೆ ಏನು ತಮಿಳುನಾಡು ನೀರು ಕೊಡಬೇಕು ಅನ್ನೋ ಆಗ್ರಹ ಏನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನು ಆದೇಶ ಮಾಡಿತ್ತು, ಈ ಸಂದರ್ಭದಲ್ಲಿ ಈಗಾಗಲೇ ಹೋರಾಟ ಪ್ರಾರಂಭ ಆಗಿತ್ತು. ದೇವರ ಕೃಪೆ, ಈ ಜಿಲ್ಲೆಯ ಜನರ ಪ್ರಾರ್ಥನೆ, ವರ್ಣನ ಕೃಪೆಯಿಂದಾಗಿ 92 ಅಡಿ ಇದ್ದ ನೀರು ಇವತ್ತು 105ರ ದಾಪುಕಾಲನ್ನು ಇಡ್ತಾ ಇದೆ. ಭರವಸೆ ಇದೆ, ವರ್ಣನ ಕೃಪೆಯಿಂದಾಗಿ ಕಾವೇರಿ ನದಿ ನೀರು ಸಂಪೂರ್ಣವಾಗಿ ತುಂಬುತ್ತೆ ಅಂತೇಳಿ. ರಾಜ್ಯದ ಮುಖ್ಯಮಂತ್ರಿಗಳು ಬೆಳೆ ರಕ್ಷಣೆಗಲ್ಲ, ಕುಡಿಯುವ ನೀರಿಗಾಗಿ, ಜನಜಾನುವಾರುಗಳಿಗಾಗಿ ಅಂತೇಳಿ 15 ದಿನಗಳ ಕಾಲ ನೀರನ್ನು 1800 ಕ್ಯೂಸೆಸ್ ನೀರು ಬಿಟ್ಟಿದ್ದರು. ಆದರೆ ಮುಖ್ಯಮಂತ್ರಿಗಳೇ, ತಮಿಳುನಾಡಿಗೆ ಈಗಾಗಲೇ ಕಪಿನಿಯಿಂದ ನೀರು ಹೋಗ್ತಾ ಇದೆ. ಮಂಡ್ಯ ಜಿಲ್ಲೆಯ ರೈತರನ್ನು ಉಳಿಸಬೇಕಾಗಿದೆ, ಕಾವೇರಿ ಕೊಳ್ಳದ ಜನರನ್ನು ಉಳಿಸಬೇಕಾಗಿದೆ. ಹಾಗಾಗಿ ರೈತರು ಬೆಳೆಯನ್ನು ಭೂಮಿಯನ್ನು ನೆನ್ಕೊಂಡಿರುವಂಥ ಜನರಿಗೆ ಹರ್ಷೋದ್ಧಾಯಕವಾಗಿ ನೀವು ಒಂದು ಹೊಸ ಆದೇಶವನ್ನು ಮಾಡಬೇಕಾಗಿದೆ. ತುಂಬುವ ಈ ಸಂದರ್ಭಕ್ಕೆ ಬೆಳೆಗಳ ರಕ್ಷಣೆಗೆ, ಹೊಸ ಬೆಳೆ ನೆಡುವುದಕ್ಕೆ ನಾಲೆಗಳಿಗೆ ಹಿಂದೆ ನೀರು ಬಿಡುವ ಆಗ್ರಹವನ್ನು ನಾವು ಹೋರಾಟಗಾರರು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಕರ್ನಾಟಕದ ಜನರಿಗೆ ಭಾಳ ಅನ್ಯಾಯ ಆಗಿದೆ. ಅದರಲ್ಲೂ ವಿಶೇಷವಾಗಿ ಕಾವೇರಿ ಕೊಳ್ಳದ ಜನರಿಗೆ ಭಾಳಷ್ಟು ಅನ್ಯಾಯ ಆಗಿದೆ. ಈ ಸಂದರ್ಭಕ್ಕೆ ಅವರ ಬದುಕನ್ನು ಹೊಸತನದಿಂದ ಆದಾಯದಾಯಕ ಮಾಡಬೇಕು ಅಂತ ಹೇಳಿದ್ರೆ ನಾವು ಬೆಳೆಗಳನ್ನು ಮಾಡಬೇಕು, ಬೆಳೆಗಳ ರಕ್ಷಣೆ ಮಾಡಬೇಕಾಗಿದೆ, ಇರುವಂಥ ಹೊಸ ಬೆಳೆಯನ್ನು ನೆಡಬೇಕಾಗಿದೆ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ತಕ್ಷಣ ಕ್ರಮ ಕೈಗೊಂಡು, ಈ ಜಿಲ್ಲೆಯ ಶಾಸಕರು ಜವಾಬ್ದಾರಿ ಕೂಡ ಭಾಳ ಮುಖ್ಯವಾಗಿದೆ. ಹಾಗಾಗಿ ನೀವೆಲ್ಲರೂ ಸೇರಿ ನಾಲೆಗಳಿಗೆ, ಬೆಳೆಗಳಿಗೆ ನೀರು ಬಿಡಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ.